ಆತ್ಮೀಯ ಶಿಕ್ಷಕ ಬಂಧುಗಳೇ, ತಮಗೆಲ್ಲ ಮಹಾಂತ್ ಮುದ್ದನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದ ಸೇತುಬಂಧದ ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಹಾಗೂ ಮಾದರಿ ಉತ್ತರ ಪತ್ರಿಕೆಯನ್ನ ಹಾಗೆ ಸಾಫಲ್ಯ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಉತ್ತರ ಪತ್ರಿಕೆಗಳನ್ನ ನೋಡೋಣ. ನಾನು ಈಗಾಗಲೇ 10th 9th 8th ಕ್ಲಾಸಿನ ಸೇತುಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಕಲಿಕಾಫಲಗಳು, ಪೂರ್ವ ಪರೀಕ್ಷೆ, ಸಾಫಲ್ಯ ಪರೀಕ್ಷೆದ ಸಾಹಿತ್ಯದ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋ ಲಿಂಕ್ಗಳು ಕೂಡ ಇರ್ತವೆ, ನೀವು ನೋಡಬಹುದು. ಸರಿ, ನೋಡ್ರಿ, 7ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದ ಸೇತುಬಂಧಕ್ಕಾಗಿ ನಾವು ಪ್ರಥಮ ಭಾಷೆ ಕಲಿಕಾಫಲಗಳನ್ನೇ ಉಪಯೋಗ ಮಾಡ್ಕೊಳ್ತೀವಿ. ಯಾಕಂದ್ರೆ ಸರ್ಕಾರ ಕಾಮನ್ ಆಗಿ 4 FLN ಕಲಿಕಾಫಲಗಳು, ಇನ್ನುಳಿದಂತೆ 5 ರಿಂದ 6 ಆಯಾ ತರಗತಿಗೆ ಸಂಬಂಧಪಟ್ಟ ಹಾಗೆ ಅಪೇಕ್ಷಿತ ಕಲಿಕಾಫಲಗಳನ್ನ ಪಟ್ಟಿ ಮಾಡಿಕೊಟ್ಟಿದೆ. ಅದೇ ಕಲಿಕಾಫಲಗಳಿಗೆ ನಾವು ನಮ್ಮ ದ್ವಿತೀಯ ಭಾಷೆ ಕನ್ನಡದ ವಿದ್ಯಾರ್ಥಿಗಳಿಗೆ ಹೊಂದುವ ರೀತಿಯಲ್ಲಿ ಸರಳವಾದ ನಿಟ್ಟಿನಲ್ಲಿ, ಅಂದ್ರೆ ಪ್ರಥಮ ಭಾಷೆಗೆ ಹೋಲಿಕೆ ಮಾಡಿದರೆ ದ್ವಿತೀಯ ಭಾಷೆಗೆ ನಾವು ಒಂದಿಷ್ಟು ಸರಳವಾಗಿರುವಂತಹ ರೀತಿಯ ಪ್ರಶ್ನೆಗಳನ್ನ ತೆಗೆದುಕೊಂಡು ಸೇತುಬಂಧವನ್ನು ನಡೆಸಿದ್ರೆ ಅದು ನಮ್ಮ ವಿದ್ಯಾರ್ಥಿಗಳಿಗೆ ಸೂಕ್ತ ಆಗ್ತದೆ. ಹಾಗಾದ್ರೆ ಕಲಿಕಾಫಲಗಳನ್ನ ನೋಡ್ರಿ. ಈಗಾಗಲೇ ಕಲಿಕಾಫಲಗಳು ನಿಮಗೆ ಗೊತ್ತಿದಾವು. ವಾಕ್ಯ ಪ್ಯಾರಾವನ್ನ ಸರಾಗವಾಗಿ ಅರ್ಥಸಹಿತ ಓದಿ ಅರ್ಥವನ್ನು ಹೇಳುವವರು, ಓದಿದ ವಿಷಯವನ್ನು ಅರ್ಥೈಸಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸುವರು, ಅಂದ್ರೆ ಯಾರು, ಏನು, ಎಲ್ಲಿಗೆ, ಏಕೆ. ಸರಳ ವಾಕ್ಯಗಳನ್ನು ಸ್ವತಃ ಬರೆಯುವರು. ದಿನನಿತ್ಯ ಜೀವನದಲ್ಲಿ ಕನ್ನಡ ಭಾಷೆಯನ್ನ ಮಾತನಾಡುವರು ಮತ್ತು ಬಳಸುವರು. ನೀಡಲಾದ ಸನ್ನಿವೇಶ ಹಾಗೂ ಘಟನೆಗಳನ್ನು ಅರ್ಥ ಮಾಡಿಕೊಂಡು ಸ್ಪಷ್ಟವಾಗಿ ವಿವರಿಸುವರು. ಸೂಕ್ತ ಶಬ್ದಗಳು, ನುಡಿಗಟ್ಟುಗಳನ್ನು ಬಳಸಿಕೊಂಡು ವಾಕ್ಯ ರಚನೆ ಮಾಡುವರು. ತಾವು ಕಂಡ ಚಿತ್ರ, ಘಟನೆ, ಸನ್ನಿವೇಶ, ಚಿತ್ರ ಸರಣಿ ಅಥವಾ ದೃಶ್ಯಗಳಿಂದ ಪಡೆದ ಅನುಭವಗಳನ್ನ ಸೃಜನಾತ್ಮಕವಾಗಿ ಮೌಖಿಕ ಹಾಗೂ ಲಿಖಿತ ರೂಪದಲ್ಲಿ ವ್ಯಕ್ತಪಡಿಸುವರು. ಸ್ವರ ಮತ್ತು ವ್ಯಂಜನ ಅಕ್ಷರಗಳ ಧ್ವನಿಭೇದವನ್ನ ಅರಿತು ಪದಗಳನ್ನ ಶುದ್ಧವಾಗಿ ಓದುವರು. ವಿವಿಧ ನಮೂನೆಯ ಪತ್ರಗಳನ್ನು, ಅಂದ್ರೆ ಅನೌಪಚಾರಿಕ, ಅಧಿಕೃತ, ಅಂದ್ರೆ ಖಾಸಗಿ ಪತ್ರ, ಕಚೇರಿ ಪತ್ರ, ಆ ರೀತಿಯಲ್ಲಿ ಸರಿಯಾದ ವಿನ್ಯಾಸ ಮತ್ತು ಭಾಷಾ ಶುದ್ಧತೆಯೊಂದಿಗೆ ಬರೆಯುವರು. ಮಕ್ಕಳು ತಮ್ಮ ಕಲ್ಪನೆಯ ಮೂಲಕ ನಿರ್ಜೀವ ವಸ್ತುಗಳೊಂದಿಗೆ ಸ್ವತಃ ಸಂಭಾಷಣೆ ನಡೆಸಿ ಅನುಭವಾತ್ಮಕ ಅಭಿವ್ಯಕ್ತಿಯನ್ನು ತೋರಿಸುವರು. ಸರಿನಾ? ಓಕೆ, ಇವಿಷ್ಟು ಕಲಿಕಾಫಲಗಳು. ಈ ಒಂದು PDF ಡಾಕ್ಯುಮೆಂಟ್ ಇದೆ, ಯಥಾವತ್ತಾಗಿ ನೀವು ಅದನ್ನ ಯೂಸ್ ಮಾಡ್ಕೊಳ್ತೀರಿ ಅಂತಂದ್ರೆ ನಾನು ಇದನ್ನ ಮಹಾಂತ್ ಮುದ್ದನ್ನ ಬ್ಲಾಗ್ ಸ್ಪಾಟ್ ನಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ನೀವು ಗೂಗಲ್ಗೆ ಹೋಗಿ ಮಹಾಂತ್ ಮುದ್ದನ್ನ ಬ್ಲಾಗ್ ಸ್ಪಾಟ್ ನಲ್ಲಿ ಸರ್ಚ್ ಮಾಡಿದ್ರು ಬರ್ತದೆ, ಅಥವಾ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಮಹಾಂತ್ ಮುದ್ದನ್ನ ಬ್ಲಾಗ್ ಅಂತ ಲಿಂಕ್ ಕೂಡ ಇದೆ, ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗ ಡೈರೆಕ್ಟ್ ಆ ಬ್ಲಾಗಿಗೆ ಹೋಗ್ತೀರಿ. ಅಥವಾ ನೀವು ಈ ವಿಡಿಯೋದ ಕೆಳಗಡೆ ಇರುವಂತಹ ವಾಟ್ಸಪ್ ಚಾನಲ್ ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡಿ ವಾಟ್ಸಪ್ ಚಾನಲ್ ಜಾಯ್ನ್ ಆದ್ರೆ ನಾನು ಅಲ್ಲಿ ಕೂಡ PDF ಲಿಂಕ್ ಅನ್ನ ಶೇರ್ ಮಾಡ್ತೇನೆ ಅಂತ ಹೇಳ್ತಾ 7ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ಸೇತುಬಂಧ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನ ನೋಡ್ರಿ. ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ. ಇದನ್ನ ಯಥಾವತ್ತಾಗ್ಯಾರ ಯೂಸ್ ಮಾಡ್ರಿ, ಇಲ್ಲ ಈ ಮಾದರಿ ಒಳಗೆ ನಿಮ್ಮದೇ ಆಗಿರುವಂತಹ ಪ್ರಶ್ನೆಗಳನ್ನ ನೀವು ತಯಾರು ಮಾಡ್ಕೊಳ್ತೀರಿ ಅಂದ್ರೆ ನಿಮ್ಮದೇ ಆಗಿರುವಂತಹ ಪ್ರಶ್ನೆಗಳನ್ನು ಕೂಡ ನೀವು ತಯಾರು ಮಾಡ್ಕೊಳ್ಬಹುದು. ಸರಿನಾ? ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನ ಒಂದನ್ನ ಓದಿ ಹೇಳ್ಬಿಡ್ತೇನೆ ನೋಡ್ರಿ. ಈ ಕೆಳಗಿನ ಪ್ಯಾರಾವನ್ನ ಓದಿ ಇದರ ಅರ್ಥವನ್ನ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ. ಇವೆಲ್ಲ FLN ಕಲಿಕಾಫಲದ ಮೇಲಿರುವಂತಹ ಪ್ರಶ್ನೆಗಳು. ಸ್ವಲ್ಪ ಸಮಯದ ನಂತರ ನಿಜವಾದ ತೋಳ ಬಂತು. ಅದು ಕುರಿಗಳನ್ನು ಹಿಡಿದು ತಿನ್ನಲಾರಂಭಿಸಿತು. ಹುಡುಗನು ಜನರಿಗೆ ಅಯ್ಯೋ ಬೇಗ ಬನ್ನಿ ಕಾಪಾಡಿ ಎಂದು ಜೋರಾಗಿ ಹೆದರುತ್ತಾ ಅಳುತ್ತಾ ಕೂಗಿದನು, ಆದರೆ ಯಾರೂ ಬರಲಿಲ್ಲ. ಪ್ರಶ್ನೆ 2, ಕುರಿ ಕಾಯುವ ಹುಡುಗನು ಕುರಿಗಳನ್ನು ಮೇಯಿಸಲು ಎಲ್ಲಿಗೆ ಹೋಗುತ್ತಿದ್ದನು ಮತ್ತು ಅವನು ಜನರ ಬಳಿ ಏಕೆ ಸುಳ್ಳು ಹೇಳುತ್ತಿದ್ದನು? ಮಲ್ಲಕಂಬದ ಬಗ್ಗೆ ನಿಮಗೆ ತಿಳಿದಿರುವ 3 ರಿಂದ 4 ಸರಳ ವಾಕ್ಯಗಳನ್ನು ಸ್ವತಃ ರಚಿಸಿರಿ. 4ನೇ ಪ್ರಶ್ನೆ, ಶಾಲೆಗೆ ಹೋಗುವಾಗ ದಾರಿಯಲ್ಲಿ ನಿಮ್ಮ ಸ್ನೇಹಿತ ಅಥವಾ ಸ್ನೇಹಿತೆ ಸಿಕ್ಕಾಗ ಆತನ ಆಕೆಯ ಆರೋಗ್ಯ ಮತ್ತು ಓದಿನ ಬಗ್ಗೆ ದಿನನಿತ್ಯದ ಆಡು ಮಾತಿನಲ್ಲಿ ಹೇಗೆ ವಿಚಾರಿಸುವಿರಿ? ಕಾರಿನ ಚಾಲಕನು ಗಾಯಗೊಂಡ ಕುರುಡು ಹುಡುಗನಿಗೆ ಯಾವ ರೀತಿ ಪ್ರಥಮ ಚಿಕಿತ್ಸೆ ನೀಡಿದನು? ಈ ಘಟನೆಯನ್ನು ಸ್ಪಷ್ಟವಾಗಿ ವಿವರಿಸಿ. ಈ ಪ್ರಶ್ನೆಗಳೆಲ್ಲ 7ನೇ ತರಗತಿಯ ಸೇತುಬಂಧ, ಅಂದ್ರೆ 6ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ಪಠ್ಯಪುಸ್ತಕದ ಆಧಾರದ ಮೇಲೆ ಈ ಪ್ರಶ್ನೆಗಳು ಇರ್ತವೆ. ಯಾಕಂದ್ರೆ ಹೋದ ವರ್ಷ ಮಕ್ಕಳು ಆ ಪಾಠಗಳನ್ನ ಕಲ್ತಿರ್ತಾರೆ ಅನ್ನೋ ದೃಷ್ಟಿಯಿಂದ ಈಗಾಗಲೇ ಅವರು ಓದಿರ್ತಾರೆ, ಕೇಳಿರ್ತಾರೆ, ಆಲಿಸ್ಕೊಂಡಿರ್ತಾರೆ, ಅರ್ಥೈಸ್ಕೊಂಡಿರ್ತಾರೆ ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಈ ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡಲಾಗಿರ್ತದೆ. ಕೆಳಗಿನ ಪದಗಳನ್ನ ಬಳಸಿ ನಿಮ್ಮದೇ ಆದ ಸ್ವಂತ ವಾಕ್ಯಗಳನ್ನ ರಚಿಸಿರಿ. ಒಂದು ಪ್ರವಾಹ, ಇನ್ನೊಂದು ಸಾಹಸ.
ಮಳೆಯಾದಾಗ ಅಥವಾ ಸುಂಟರ ಗಾಳಿ ಬೀಸಿದಾಗ ಮರಗಳು ಮತ್ತು ಪ್ರಾಣಿಗಳು ಏನು ಮಾಡುತ್ತವೆ ಎಂಬುದನ್ನು ನೀವು ಕಂಡ ದೃಶ್ಯದ ಆಧಾರದ ಮೇಲೆ ವಿವರಿಸಿ. ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಅಕ್ಷರವನ್ನು ಆರಿಸಿ ಬಿಟ್ಟ ಸ್ಥಳ ತುಂಬಿ ಅರ್ಥಪೂರ್ಣ ಪದ ರಚಿಸಿ. ಮ ಡ್ಯಾಶ್ ಡ್ಯಾಶ್ ಇದೆ, ಎಳೆ ಲೆ ಇದೆ, ಆಕ ಡ್ಯಾಶ್ ಡ್ಯಾಶ್ ಇದೆ, ಶ ಸ ಇದೆ. ನಿಮಗೆ ಜ್ವರ ಬಂದಿರುವುದರಿಂದ ಶಾಲೆಗೆ ಬರಲು ಆಗುತ್ತಿಲ್ಲ, ಆದ್ದರಿಂದ 2 ದಿನಗಳ ರಜೆ ಕೋರಿ ನಿಮ್ಮ ತರಗತಿ ಶಿಕ್ಷಕರಿಗೆ ಒಂದು ಸರಳವಾದ ರಜಾ ಅರ್ಜಿ ಪತ್ರ ಬರೆಯಿರಿ. ಒಂದು ಒಣಗಿದ ಬೋಳು ಮರ ಮತ್ತು ಅದರ ಮೇಲಿರುವ ಪಕ್ಷಿಯ ನಡುವೆ ನಡೆಯುವ ಕಾಲ್ಪನಿಕ ಸಂಭಾಷಣೆಯನ್ನು 3-4 ವಾಕ್ಯಗಳಲ್ಲಿ ಬರೆಯಿರಿ. ಎಷ್ಟು ಇದು ಪ್ರಶ್ನೆ ಪತ್ರಿಕೆ. ಇದಕ್ಕ ಮಾದರಿಯಾಗಿರುವಂತಹ ಒಂದು ಉತ್ತರ ಪತ್ರಿಕೆ ಇಲ್ಲಿದೆ. ಇದನ್ನೇನು ನಾನು ಓದಿ ಹೇಳೋದಿಲ್ಲ, ನೀವು ನೋಡ್ತೀರಿ ಅಂದ್ರೆ ವಿಡಿಯೋ ಪಾಸ್ ಮಾಡಿ ಒಂದೊಂದೇ ಪ್ರಶ್ನೆಗೆ ಉತ್ತರಗಳನ್ನ ನೋಡ್ಬೋದು ಅಥವಾ ಇದನ್ನ ನೋಡಿ ಬರ್ಕೊಳ್ಬಹುದು. ಓಕೆ, ಇದಿಷ್ಟು ಮಾದರಿ ಉತ್ತರ ಪತ್ರಿಕೆ. 10 ಪ್ರಶ್ನೆಗಳಿಗೂ ಮಾದರಿ ಉತ್ತರಗಳನ್ನ ಕೊಡಲಾಗಿದೆ. ಇನ್ನ ಇದರ ಕೆಳಗಡೆ 7ನೇ ತರಗತಿಯ ದ್ವಿತೀಯ ಆಗ್ಯದ, ಕ್ಷಮಿಸಿ ಅದು ದ್ವಿತೀಯ ಆಗ್ಬೇಕಾಗಿತ್ತು. ದ್ವಿತೀಯ ಭಾಷೆ ಕನ್ನಡ ಸೇತುಬಂಧ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ. ಅಂದ್ರೆ ಪೂರ್ವ ಪರೀಕ್ಷೆ ನಡೆಸಿದ ಮೇಲೆ ನಾವು ನಂತರ ಮತ್ತೆ ಕೊನೆಗೆ ಸಾಫಲ್ಯ ಪರೀಕ್ಷೆಯನ್ನ ಮಾಡಬೇಕಾಗ್ತದೆ. ಅದರ ಒಂದು ಪ್ರಶ್ನೆ ಪತ್ರಿಕೆ ಅದೇ ಕಲಿಕಾ ಫಲಗಳ ಮೇಲೆ ಅದೇ ರೀತಿಯ ಪ್ರಶ್ನೆಗಳು, ಆದರೆ ಈ ಪ್ರಶ್ನೆಗಳು ಬೇರೆ ಆಗಿರ್ತಾವೆ ಅಷ್ಟೇ. ಪ್ರಶ್ನೆಗಳು ಬೇರೆ ಅಷ್ಟೇ, ಪ್ರಶ್ನೆಗಳ ಸ್ವರೂಪ ಕಲಿಕಾ ಫಲಗಳು ಎಲ್ಲವೂ ಒಂದೇ ಇರ್ತದೆ. ಸೊ ವಿಡಿಯೋವನ್ನ ಪಾಸ್ ಮಾಡಿಕೊಂಡು ಸೊ ಈ ಒಂದು ಪ್ರಶ್ನೆಗಳನ್ನ ನೀವು ಬರ್ಕೊಳ್ಬಹುದು. ಎಸ್, ಇಷ್ಟು 10 ಪ್ರಶ್ನೆಗಳು. ನೆಕ್ಸ್ಟ್ ಇದರದ್ದು ಉತ್ತರ ಪತ್ರಿಕೆಯನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಎಸ್, ಇಷ್ಟು ಇದನ್ನ ವಿಡಿಯೋವನ್ನ ಇಲ್ಲಿ ಪಾಸ್ ಮಾಡಿಕೊಂಡು ನೀವು ಉತ್ತರವನ್ನ ಬರ್ಕೊಳ್ರಿ. ಎಸ್, 6ರಿಂದ 10 ಪ್ರಶ್ನೆಗಳು. ಆತ್ಮೀಯ ಶಿಕ್ಷಕ ಬಂಧುಗಳೇ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೊಳ್ತೀನಿ. ದಯವಿಟ್ಟು ನಮ್ಮ ವಿಡಿಯೋವನ್ನ ಲೈಕ್ ಮಾಡ್ರಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ತಮ್ಗೆಲ್ರಿಗೂ ಧನ್ಯವಾದಗಳು.